ಗುರುಭ್ಯೋ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಹೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ನನ್ನ ಆರಾಧ್ಯ ಗುರುಗಳನ್ನು, ಆರಾಧ್ಯ ದೇವರನ್ನು ಮನೋಮಂದಿರದಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮ ಬೂದಿಸ್ವಾಮಿ ಹಿರೇಮಠ ಅವರ ಈ ಒಂದು ಕಚೇರಿಯಲ್ಲಿ ಇವತ್ತು ಈ ದಿವಸ ಒಂದು ವಿಡಿಯೋವನ್ನು ಮಾಡ್ತಾ ಇದ್ವಿ. ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂದರೆ, ನಿನ್ನೆ ನಾವೆಲ್ಲ ನಮ್ಮ ಆತ್ಮೀಯ ಎಲ್ಲ ಪೂಜ್ಯನೀಯ ಶಾಸ್ತ್ರಿಗಳು ಎಲ್ಲರೂ ಸೇರಿ ನಾವು 7 ಜನ ನಿನ್ನೆ ದಿವಸ ಒಂದು ದೇವತಾ ದರ್ಶನಕ್ಕೆ ಹೋಗಿದ್ವಿ. ಯಾವ ದೇವತಾ ದರ್ಶನ ಅಂದರೆ, ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಭೂ ವರಾಹನಾಥ ಸ್ವಾಮಿ, ಭೂದೇವಿ ಸಮೇತ ಲಕ್ಷ್ಮೀ ವರಾಹನಾಥ ಸ್ವಾಮಿಯ ದರ್ಶನವನ್ನು ಮಾಡೋಣ ಅಂತೇಳಿ ಹೋಗಿದ್ವಿ. ಯಾವ ಉದ್ದೇಶಕ್ಕಾಗಿ ಅಂದರೆ, ನಮ್ಮಲ್ಲಿ ಹಲವಾರು ಭಕ್ತರುಗಳು ಕೆಲವೊಂದು ಸಮಸ್ಯೆಗಳನ್ನು ಇಟ್ಕೊಂಡು ಬಂದಿರ್ತಾರೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲೂ ಸಹಿತ ಒಂದು ಶಕ್ತಿ ಬೇಕಾಗುತ್ತೆ, ದೇವತಾ ಆಶೀರ್ವಾದ ಬೇಕಾಗ್ತದೆ. ಹಾಗಾಗಿ ಭಾಳ ಜನ ನಿವೇಶನಗಳನ್ನು ಸಮಸ್ಯೆಗಳಿರ್ತವೆ, ಭೂಮಿಯಲ್ಲಿ ಸಮಸ್ಯೆಗಳಿರ್ತವೆ, ಕೆಲವರಿಗೆ ಮನೆ ಕಟ್ತಕ್ಕಂಥ ಯೋಗ ಬರೋದಿಲ್ಲ, ದುಡ್ಡಿದ್ರೂ ಸಹಿತ ಮನೆ ಕಟ್ತಕ್ಕಂಥ ಯೋಗ ಇರೋದಿಲ್ಲ. ಹಾಗಾಗಿ ಅಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವ ಸಲುವಾಗಿ ನಿನ್ನೆ ದಿವಸ, ಈಗ ಧನುರ್ಮಾಸದ ವಿಶೇಷ ದಿನ ಈಗ, ಹಾಗಾಗಿ ಆ ವಿಶೇಷ ದಿನದಂದು ಭೂವರಾಹನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ, ಅಲ್ಲಿರ್ತಕ್ಕಂಥ ಅರ್ಚಕರು ನಮಗೆಲ್ಲ ಗೊತ್ತಿರೋರೇ ಇದ್ದರು. ಹಾಗಾಗಿ ಆ ಎಲ್ಲ ನಮ್ಮ ಬಂದಿರತಕ್ಕಂಥ ಎಲ್ಲ ಪೂಜಾ ನಮ್ಮ ಶಾಸ್ತ್ರಿಗಳು, ವಿದ್ವಾಂಸರು ಹಲವಾರು ಜನ, ನಾವು 7 ಜನ ಹೋಗಿದ್ವಿ. ಎಲ್ಲರೂ ತಮ್ಮ ತಮ್ಮ ಭಕ್ತರಿಗೆ ಅವೆಲ್ಲ ಬಂದಿರತಕ್ಕಂಥ ಸಮಸ್ಯೆ ನಿವಾರಣೆ ಆಗಲಿ ಮತ್ತು ಆ ಧನುರ್ಮಾಸದ ವಿಶೇಷಿನದಂದು ಆ ಭೂವರಾಹನಾಥ ಸ್ವಾಮಿಯನ್ನ ಪ್ರಾರ್ಥನೆಯನ್ನ ಮಾಡಿದ್ದೇವೆ. ಲೋಕ ಕಲ್ಯಾಣ ಆಗಬೇಕು ಅಂತೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಪೂಜೆಯನ್ನ ಸಲ್ಲಿಸಿ ಬಂದಿದ್ದೇವೆ. ನಮ್ಮ ಭಕ್ತರಿಗೆಲ್ಲ ಬಂದಿರತಕ್ಕಂಥ ಭೂ ಪರಿಹಾರಕ್ಕೆ, ಭೂಮಿಯಲ್ಲಿ ಬರ್ತಕ್ಕಂಥ ಅವರು ನಿವೇಶನ ಮತ್ತೆ ಹೊಲ ಮನೆಗಳಲ್ಲಿ ಏನಾದರೂ ದೋಷಗಳಿದ್ರೆ ಅವೆಲ್ಲ ದೋಷ ಪರಿಹಾರ ಆಗಲಿ ಅಂತೇಳಿ ಸಂಕಲ್ಪವನ್ನ ಮಾಡ್ಕೊಂಡು ಬಂದಿದ್ದೇವೆ. ಅದಕ್ಕೂ ಪೂರ್ವದಲ್ಲಿ ನಾವು ಒಂದು ಕ್ಷೇತ್ರಕ್ಕೆ ಹೋದ್ವಿ. ಅದು ಯಾವುದು ಅಂದರೆ, ಅಲ್ಲಿಪುರ ಮಹದೇವಯ್ಯ ತಾತನವರ ಗದ್ದಿಗೆ. ಅಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ 3 ನದಿಗಳು ಕೂಡಿರ್ತಕ್ಕಂಥ ಜಾಗ ಏನಾದರೂ ಇದ್ರೆ ಅದು ಮೈಸೂರು ಜಿಲ್ಲೆಯಲ್ಲಿ, ಮೈಸೂರು ಮತ್ತು ಮಂಡ್ಯ ಮಧ್ಯದಲ್ಲಿ ಇರತಕ್ಕಂತಹ ಒಂದು ಕ್ಷೇತ್ರ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಅಲ್ಲಿ ಕಬಿನಿ ಮತ್ತು ಭೃಗು ಮತ್ತು ಧ್ರುವತಾರೆ, ಈ 3 ನದಿಗಳು ಕೂಡಿರ್ತಕ್ಕಂತಹ ಒಂದು ಸಂಗಮ. ಆ ಸಂಗಮದ ತಟದಲ್ಲಿ ಇರ್ತಕ್ಕಂತಹ ಅಲ್ಲಿಪುರ ತಾತಯ್ಯನವರು ಅಂದ್ರೆ ಅವ್ರ ಹಿಸ್ಟ್ರಿ ಕೇಳಿದ್ರೆ ಮೈ ರೋಮಾಂಚನ ಆಗುತ್ತೆ. ಅಂತ ಒಂದು ಶಕ್ತಿಯನ್ನ ಪವಾಡವನ್ನ ಮಾಡಿರ್ತಕ್ಕಂತಹ ತಾತಯ್ಯನವರ ಗದ್ದಿಗೆಯಲ್ಲಿ ನಾವು ನಿನ್ನೆ ಬೆಳಗ್ಗೆ ನದಿಯಲ್ಲಿ ಸ್ನಾನವನ್ನ ಮಾಡಿ ವಿಶೇಷ ಶಿವಪೂಜಾ ಅನುಷ್ಠಾನಗಳನ್ನು ಮಾಡಿಕೊಂಡು ಗದ್ದಿಗೆಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ನಮಗೆ ಎಲ್ಲ ಭಕ್ತರಿಗೆ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದೇವೆ. ಮತ್ತು ಆ ಭೂವರಾಹನಾಥ ಸ್ವಾಮಿ ದರ್ಶನಕ್ಕೆ ಹೋದ್ವಿ. ಚಾಮುಂಡೇಶ್ವರಿ ಸ್ವಾಮಿ ದರ್ಶನ, ಮೈಸೂರಿನ ಚಾಮುಂಡೇಶ್ವರಿ ಮಹಾತಾಯಿಯ ಆಶೀರ್ವಾದವನ್ನು ಪಡ್ಕೊಂಡ್ವಿ. ಈಗ ಅದ್ರ ಬಗ್ಗೆ ಸವಿಸ್ತಾರವಾದ ಭೂವರಾಹನಾಥ ಸ್ವಾಮಿಯ ವಿಶೇಷವಾಗಿ ಏನು ಫಲಗಳನ್ನು ಕೊಡ್ತವೆ ಅಂತೇಳಿ ನಮ್ಮ ಆತ್ಮೀಯ ಸ್ನೇಹಿತರು, ವಿದ್ವಾಂಸರು, ಜ್ಯೋತಿಷ್ಯ ಪಂಡಿತರಾಗಿರತಕ್ಕಂಥ ವಿದ್ವಾನ್ ಬೂದಿಸ್ವಾಮಿ ಅವರು ಅದ್ರ ಬಗ್ಗೆ ಸವಿಸ್ತಾರವಾಗಿ ನಿಮಗೆ ತಿಳಿಸ್ತಾ ಇದ್ದಾರೆ. ವಂದನಂ ಶಾಂತವೀರಾಯ ಗುರುರೂಪಾಯ ಮಂಗಳಂ ಸತ್ಯಾಯ ಶುದ್ಧಚರಿತಾಯ ಶಾಂತಾಯ ಶುಭಮಂಗಳ. ತತ್ಪುರುಷಾ ವಿದ್ಮಹೆ ಕ್ರೋಢರೂಪಾಯ ಧೀಮಹಿ ತನ್ನೋ ಭೂವರಹ ಸ್ವಾಮಿ ಪ್ರಚೋದಯಾತ್. ಇವತ್ತಿನ ದಿವಸ ಶ್ರೀ ದೈವ ಸಂಸ್ಕೃತಿ ಪ್ರತಿಷ್ಠಾನ ಜ್ಯೋತಿಷ್ಯ ಸಂಶೋಧನಾ ಕೇಂದ್ರದಲ್ಲಿ ವಿದ್ವಾಂಸರಾದ ನಮ್ಮ ದಾವಣಗೆರೆ ಜಿಲ್ಲೆಯ ವೈದಿಕ ವೃಂದದಲ್ಲೇ ನಾಡಕೂಗಿಲೆ ಅಂತ ಹೇಳಿ ಹೆಸರನ್ನು ಪಡೆದುಕೊಂಡಿರ್ತಕ್ಕಂತಹ ವೇದಮೂರ್ತಿ ವೇದಬ್ರಹ್ಮ ಬೆನಕಯ್ಯ ಶಾಸ್ತ್ರಿಗಳವರು ದಿವಸ ನಮ್ಮ ಒಂದು ಕಚೇರಿಗೆ ಆಗಮಿಸಿದ್ದಾರೆ. ಈ ಒಂದು ಕಚೇರಿಯಲ್ಲಿ ಏನಾದರೂ ಒಂದು ಒಳ್ಳೆಯ ಸಂದೇಶ ಹೋಗಲಿ, ನಾವು ಅವ್ರು ಏನಾದರೂ ಕೂಡಿದಪ್ಪ ಅಂತಂದ್ರೆ ಭಕ್ತರಿಗೆ ಅನುಕೂಲ ಆಗಲಿ ಅಂಥೇಳಿ ಅಥವಾ ಸಮಾಜಕ್ಕೆ ಅನುಕೂಲ ಆಗಲಿ ಅಂತ ಏನೋ ಹಲವಾರು ಕಾರ್ಯಗಳನ್ನೆಲ್ಲ ಮಾಡಿದ್ದೀವಿ. ಹೋಮ ಕಾರ್ಯಗಳಾಗಲಿ, ಪೂಜಾ ಕಾರ್ಯಗಳನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ನಿನ್ನೆ ನಾವು ಕೈಗೊಂಡಿರ್ತಕ್ಕಂತಹ ತೀರ್ಥಯಾತ್ರೆಯಲ್ಲಿ ಏನು ವಿಶೇಷ ಇತ್ತು ಅನ್ನೋದನ್ನು ಸವಿಸ್ತಾರವಾಗಿ ಹೇಳಬೇಕು ಅಂತ ಹೇಳಿ ಅಂದ್ಕೊಂಡಾಗ, ಮೊದಲನೇದಾಗಿ ನಾವು ಗುರುಗಳು ಹೇಳಿದರು, ಮಹಾದೇವ ತಾತಯ್ಯನವರ ಒಂದು ಆಶ್ರಮವನ್ನು ದರ್ಶನವನ್ನು ಮಾಡಿದ್ವಿ. ಸುಮಾರು 300 ವರ್ಷಗಳ ಕಾಲ ಜೀವಿಸಿರತಕ್ಕಂತಹ ಪೂಜ್ಯರು, ಅವರ ಒಂದು ತಪಶಕ್ತಿಯ ಅನುಸಾರವಾಗಿ ಅಲ್ಲೆಲ್ಲ ಆ ಸುತ್ತಮುತ್ತಲಿನ ನಾಡಿನಲ್ಲೆಲ್ಲ ಹಾಗೂ ನಮ್ಮ ಕರ್ನಾಟಕದಾದ್ಯಂತೆಲ್ಲ ಕೂಡ ಅವರ ಒಂದು ಪವಾಡ ನೀವೆಲ್ಲರೂ ಕೂಡ ನೋಡಿರಬಹುದು. ಅದೇ ರೀತಿಯಾಗಿ ಧನುರ್ಮಾಸದಲ್ಲಿ ಅದರ ಒಂದು ಗುರುವಿನ ಆಶೀರ್ವಾದ ಬರಲಿ ಅಂತ ಹೇಳಿ ಮಹಾದೇವ ತಾತಯ್ಯನವರ ದರ್ಶನವನ್ನು ಮಾಡಿದ್ವಿ.
ನಂತರದಲ್ಲಿ ಮೈಸೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಶ್ರೀ ಭೂದೇವಿ ಸಮೇತ ಲಕ್ಷ್ಮೀ ವರಾಹನಾಥ ಸ್ವಾಮಿ ಅಂತ ಹೇಳಿ ಈ ರೀತಿಯಾಗಿ ಇರತಕ್ಕಂತಹ ಭೂವರಾಹ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡ್ವಿ. ಏನಪ್ಪ ಇದರ ವಿಶೇಷ ಅಂತಂದ್ರೆ, ನಾವು ನೀವೆಲ್ಲ ಕೇಳಿದ್ರಿ ಪದ್ಮಾವತಿ ಶ್ರೀನಿವಾಸ ಕಲ್ಯಾಣವೆಲ್ಲ ಕೇಳಿದ್ವಿ, ತಿರುಪತಿ ವೆಂಕಟೇಶ್ವರ ಬೆಟ್ಟದ ಮಹಿಮೆಯನ್ನು ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಭೂವರಾಹ ಸ್ವಾಮಿಯ ವಿಶೇಷ ಏನು ಅನ್ನೋದನ್ನು ನಿಮಗೆ ಹೇಳ್ತೇನೆ. ಹೀಗೆ ಶ್ರೀನಿವಾಸ ಭೂಲೋಕಕ್ಕೆ ಪದ್ಮಾವತಿಯನ್ನು ಹುಡ್ಕೊಂಡು ಮದುವೆಯಾಗುವ ಅನ್ನೋ ಉದ್ದೇಶದಿಂದ ಕಲ್ಯಾಣಕ್ಕೋಸ್ಕರ ಭೂಲೋಕಕ್ಕೆ ಬಂದಂಥ ಸಂದರ್ಭದಲ್ಲಿ ಅವನಿಗೆ ಆಶ್ರಯ ಇದ್ದಿದ್ದಿಲ್ಲ. ಅವನು ಏನು ಮಾಡಿರ್ತಾರಪ್ಪ ಅಂತಂತಂದ್ರೆ ಒಂದು ಹುತ್ತದಲ್ಲಿ ವಾಸವಾಗಿರ್ತಾರೆ. ಯಾರು? ಶ್ರೀನಿವಾಸರು ಹುತ್ತದಲ್ಲಿ ವಾಸವಾಗಿರ್ತಾರೆ. ಅದನ್ನು ಗಮನಿಸಿರ್ತಕ್ಕಂತಹ ವರಾಹಸ್ವಾಮಿ ಅಲ್ಲಿಗೆ ಬಂದು, ನೀನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿದ್ದೀಯ, ಈ ರೀತಿಯಾಗಿ ಹುತ್ತದಲ್ಲಿ ವಾಸ ಮಾಡ್ತಕ್ಕಂಥದ್ದು ನಮ್ಗೆ ಯಾಕೋ ಸರಿ ಕಾಣ್ತಾ ಇಲ್ಲ, ನೀನು ವಾಸವನ್ನು ಮಾಡು, ನಂದೆಲ್ಲ ಇಡೀ ಭೂಮಿ ಏನಪ್ಪ ಅಂತಂದ್ರೆ ಅಲ್ಲಿ ಇನ್ನೊಂದು ದೃಷ್ಟಾಂತ ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಹಿಂದೆ ಭೂದೇವಿಗೆ ಈ ಭೂಮಿ ಮೇಲೆ ಇರತಕ್ಕಂಥ ಪಾಪಕರ್ಮಗಳನ್ನು ನೋಡಿ ಸಹಿಸದೆ ಆಗಿ ಆಗಲು ನೋಡ್ರಿ, ಹಿರಣ್ಯಕಶ್ಯಪ ಹಿರಣ್ಯಾಕ್ಷ ಎಲ್ಲ ಬಹಳಷ್ಟು ಈ ಭೂಮಿ ಮೇಲೆ ಪಾಪಕರ್ಮಗಳನ್ನು ಮಾಡಿದ್ದು, ಧರ್ಮ ಕಾರ್ಯಗಳು ಇದ್ದಿದ್ದಿಲ್ಲ. ಹಾಗಾಗಿ ಆ ಒಂದು ಪಾಪ ಕಾರ್ಯಗಳನ್ನ ನೋಡಿ ಸಹಿಸಲಾರದೆ ಆ ನಾರಾಯಣನ ಮೊರೆ ಹೋಗಿರ್ತಾಳ. ಇದು ಭೂಮಿಯ ಭಾರವನ್ನ ಕಳೆ ಅಂತ ಹೇಳಿ ಭೂದೇವಿ ಅವನ ಮೊರೆಗೆ ಹೋದಂತ ಸಂದರ್ಭದಲ್ಲಿ ಸ್ವತಃ ನಾರಾಯಣನೇ ವರಾಹ ರೂಪವನ್ನ ತಾಳಿ ಆ ಒಂದು ಭೂದೇವಿಯನ್ನ ರಕ್ಷಣೆಯನ್ನ ಮಾಡ್ತಾನೆ ಅಂತ ಹೇಳಿ ನಾವು ನೀವೆಲ್ಲ ಪೌರಾಣಿಕವಾಗಿರ್ತಕ್ಕಂಥ ಕಥೆಯನ್ನ ಕೇಳಿದ್ದೀವಿ. ಹಾಗೆ ಈ ಒಂದು ಶ್ರೀನಿವಾಸ ತಿರುಪತಿ ಬೆಟ್ಟದಲ್ಲಿ ನಡೆತಕ್ಕಂಥ ವಿಶೇಷ ಏನಪ್ಪಾ ಅಂತಂದ್ರೆ, ಈಗ ಕಲಿಯುಗಕ್ಕೆ ಅದು ಹೆಂಗ್ ಸಂಬಂಧ ಪಡ್ತೈತಿ ಅಂತಂದ್ರೆ, ಆ ಸ್ವತಃ ನಾರಾಯಣನಿಗೆ ವಾಸ ಮಾಡಲು ಒಂದು ಮನೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಬಂದಿರತಕ್ಕಂತಹ ವರಾಹ ಸ್ವಾಮಿ ಭೂವರಾಹ ಸ್ವಾಮಿ ಏನ್ ಮಾಡ್ತಾನಪ್ಪ ಅಂತಂದ್ರೆ, ನಾರಾಯಣನಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಜಾಗವನ್ನ ಕೊಡ್ತಾನೆ. ಈ ಬೆಟ್ಟ ನಿನ್ನದೇ, ಈ ಬೆಟ್ಟಕ್ಕೆ ನೀನ್ ಏನಪ್ಪಾ ಅಂತ ನೋಡಿ, ಈಗಿನ ಕಾಲದಲ್ಲಿ ನಾವೆಲ್ಲ ಈ ಹಂಗ ಭೂಮಿ ಬಹಳಷ್ಟು ಕಾಸ್ಟ್ಲಿ ಐತಿ. ಆಗಿನ ಕಾಲದಲ್ಲೇ ಹೇಳ್ಬಿಟ್ಟಿದಾರೆ ನೋಡ್ರಿ, ಮುಂದೆ ಭೂಮಿಗೆ ಬಹಳಷ್ಟು ಬೆಲೆ ಬರ್ತೈತಿ, ಭೂಮಿಗೆ ಹೊಡೆದಾಟಗಳಾಗ್ತದಂತೆ ಆಗಿನ ಕಾಲದಲ್ಲಿ ಹೇಳಿದಾರೆ. ಹಾಗಾಗಿ ಆಗಿನ ಕಾಲದಲ್ಲೇ ಬಾಡಿಗೆಯನ್ನು ಕೊಡ್ತಾನ. ಯಾರಿಗೆ? ಶ್ರೀನಿವಾಸನಿಗೆ. ಅವರ ಭೂವರಾಹ ಸ್ವಾಮಿ, ನೋಡಪ್ಪ ಹಿಂಗೈತಿ, ನನಗೇನಾದ್ರೂ ನೀ ಕೊಡ್ಬೇಕು ಅಂತ ಹೇಳಿದಾಗ ಅವಾಗ ಶ್ರೀನಿವಾಸ ಹೇಳ್ತಾನಂತೆ, ಏನಪ್ಪಾ ಅಂದ್ರೆ, ನಾನು ಇಲ್ಲಿ ವೆಂಕಟೇಶ್ವರನಾಗಿ ಇಲ್ಲಿ ನಿಲ್ತೇನೆ. ನಿಂತಂತ ಸಂದರ್ಭದಲ್ಲಿ ನನ್ನ ನೋಡಲು ಸಾವಿರಾರು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಭಕ್ತರು ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅವರು ಮೊದಲು ಬಂದು ನಿನ್ನ ದರ್ಶನವನ್ನು ಮಾಡ್ಕೊಂಡು, ಭೂವರಾಹ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ನಿನಗೆ ಕಾಣಿಕೆಯನ್ನು ಅರ್ಪಣೆಯನ್ನು ಮಾಡಿ ನಂತರದಲ್ಲಿ ನನ್ನ ನೋಡಲು ಬರಲಿ, ಮೊದಲು ನಿನ್ನ ದರ್ಶನ ಆಗಲಿ ಅಂತ ಹೇಳಿ ಆ ಶ್ರೀನಿವಾಸ ಅವನಿಗೆ ಆಶೀರ್ವಾದ ಮಾಡಿ ಭೂಮಿಯನ್ನು ಬಾಡಿಗೆಯಾಗಿ ತೋಳುತ್ತಾನೆ. ಹಾಗೆ ಅಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ ನಾಯಕನಾಗಿರ್ತಕ್ಕಂಥ ಶ್ರೀನಿವಾಸನಿಗೆ ಬಂದಿರತಕ್ಕಂತಹ ಭೂಮಿ ಸಮಸ್ಯೆಯನ್ನು ನಿವಾರಣೆ ಮಾಡಿರ್ತಕ್ಕಂಥ ಭೂವರಾಹ ಸ್ವಾಮಿ, ಅಂತಹ ಭೂದೇವಿಗೆ ಶ್ರೀದೇವಿಗೆ ಸಮಸ್ಯೆ ಬಂದಿರತಕ್ಕ ಭೂಮಿಯಿಂದ ಸಮಸ್ಯೆ ಬಂದಿರತಕ್ಕಂಥ ನಿವಾರಣೆ ಮಾಡಿರ್ತಕ್ಕಂಥದ್ದು ಭೂವರಾಹ ಸ್ವಾಮಿ. ಹಾಗಾಗಿ ನಾವು ನೀವೆಲ್ಲ ಸಾಮಾನ್ಯ ಮನುಷ್ಯರು. ನಮಗೆ ಏನಾದರೂ ಗುರುಗಳು ಹೇಳಿದರು, ನಿವೇಶನದಲ್ಲಿ ಮನೆ ಕಟ್ಟುವಂಥ ಸಂದರ್ಭದಲ್ಲಾಗಿರಬಹುದು, ಅಥವಾ ಅಣ್ಣ ತಮ್ಮಂದರ ಕಲಹದಿಂದ ಆ ಭೂಮಿ ಯಾವುದೋ ರೀತಿಯಾಗಿ ವರ್ಜ್ಯ ಆಗಿರ್ತಕ್ಕಂಥದ್ದು, ಅದು ಸ್ಟ್ರಕ್ ಆಗಿರ್ತಕ್ಕಂಥದ್ದು, ಹಾಗೆ ಭೂಮಿಯಲ್ಲಿ ಆಸ್ತಿ ಅಣ್ಣ ತಮ್ಮಂದರ ಆಸ್ತಿಯ ಸಮಸ್ಯೆ ಇರಬಹುದು, ಮನೆ ಕಟ್ಟಲು ಏನಾದರೂ ಸಮಸ್ಯೆಗಳಿರಬಹುದು, ಅಥವಾ ಮತ್ತೊಬ್ಬರ ಹೆಸರು ಏನೋ ಅಣ್ಣ ತಮ್ಮಗಳ ವಿಚಾರ ಅಕ್ಕ ತಂಗಿಯರ ವಿಚಾರ ಆಗಿರ್ತತಿ. ಅವಾಗ ಏನಾಗಿರ್ತೈತಪ್ಪ ಅಂದ್ರೆ, ಮತ್ತೊಬ್ಬರಿಗೆ ಹೆಸರಿಗೆ ಆಸ್ತಿ ಇರ್ತತಿ, ಆದರೆ ಇವರಿಗೆ ಆ ಆಸ್ತಿ ಬರಬೇಕಾಗಿರ್ತದೆ ನ್ಯಾಯಯುತವಾಗಿ. ಆ ರೀತಿ ಏನಾದರೂ ಸಮಸ್ಯೆಗಳಿದ್ದರೆ ಈ ರೀತಿ ಇರತಕ್ಕಂತಹ ಸಮಸ್ಯೆಗಳನ್ನು, ಭೂ ಸಮಸ್ಯೆಗಳನ್ನು ವಿಶೇಷವಾಗಿ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಭೂವರಾಹ ಸ್ವಾಮಿಯಲ್ಲಿದೆ. ಹಾಗಾಗಿ ಆ ಒಂದು ಇದೇ ಕರ್ನಾಟಕದಲ್ಲಿ ಬಹಳಷ್ಟು ದೇವಸ್ಥಾನಗಳಿದೆ. ಮೂಲತಃ ಇರತಕ್ಕಂಥದ್ದು ತಿರುಪತಿ ಬೆಟ್ಟದಲ್ಲಿಯೇ. ಹಾಗಾಗಿ ನಮಗೆ ಹತ್ತಿರವಾಗಿರತಕ್ಕಂಥದ್ದು ಇಲ್ಲೇ ಮೈಸೂರಲ್ಲಿರ್ತಕ್ಕಂತಹ ಮೈಸೂರು ಸುತ್ತಮುತ್ತಲ ಭಾಗದಲ್ಲಿರ್ತಕ್ಕಂಥ ಕಲ್ಲಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ, ಬಹಳ ಚೆಂದಾಗಿ, ಬಹಳ ಅದ್ಭುತವಾಗಿ ದೇವಸ್ಥಾನ ನಿರ್ಮಾಣ ನಡೀತಾ ಇದೆ. ಹಾಗೆ ಒಂದು ಕಳೆಯ ಮೂರ್ತಿಯ ಒಂದು ಎಂತಂದ್ರೆ ವಿಗ್ರಹದ ಒಂದು ಕಳೆಯು ಕೂಡ ಅಷ್ಟೇ ಬಹಳ ಸುಂದರವಾಗಿದೆ. ಜೊತೆಗೆ ಬೆಳಗಾವಿ ಜಿಲ್ಲೆಯ ಹಣಸಿ ಅಂತ ಗ್ರಾಮ, ಅಲ್ಲಿಯೂ ಕೂಡ ಭೂವರಾಹ ಸ್ವಾಮಿ ದೇವಸ್ಥಾನ ಇದೆ. ಇದರ ಉದ್ದೇಶ ಇಷ್ಟೇ, ಏನಪ್ಪಾ ಅಂತಂದ್ರೆ, ಏನಾದರೂ ನಿಮಗೆ ತಿಳಿದೆ ಎಲ್ಲವೂ ಕೂಡ ಮಂತ್ರದಿಂದ, ಎಲ್ಲವೂ ಕೂಡ ಪುರೋಹಿತರಿಂದಲೇ, ಎಲ್ಲದೂ ಹೋಮ ಹವನದಿಂದಲೇ ಪರಿಹಾರ ಆಗೋದಿಲ್ಲ. ತೀರ್ಥಯಾತ್ರೆಗಳಿಂದಲೇ ಕೂಡ ಪರಿಹಾರ ಆಗುತ್ತೆ, ದರ್ಶನದಿಂದಲೂ ಕೂಡ ಪರಿಹಾರ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಹಾಗಾಗಿ ಏನಾದರೂ ಸಮಸ್ಯೆಗಳಿತ್ತಪ್ಪ ಅಂತಂದ್ರೆ, ಭೂವಿನ ಸಮಸ್ಯೆಗಳಿತ್ತಪ್ಪ ಅಂದ್ರೆ, ನೀವು ಎಲ್ಲರೂ ಕೂಡ ಭಕ್ತಾದಿಗಳು ಭೂವರಾಹ ಸ್ವಾಮಿಯ ದರ್ಶನ ಮಾಡಿಕೊಂಡು ಅಲ್ಲಿ ಒಂದು ತೀರ್ಥಕ್ಷೇತ್ರದ ಮಣ್ಣನ್ನು ಕೊಡ್ತಾರೆ. ಆ ಮಣ್ಣಿಗೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಆ ಭೂವರಾಹ ಸ್ವಾಮಿಯನ್ನು 11 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಆ ಮಣ್ಣನ್ನು ತಗೊಂಡು ಮನೆಗೆ ಬಂದ್ಬಿಟ್ಟು ಆ ಮಣ್ಣನ್ನು ಬಿಳಿ ಬಟ್ಟೆಯಲ್ಲಿ ಅರಿಶಿಣವನ್ನು ಮಾಡಿ ಬಿಳಿ ಬಟ್ಟೆಯಲ್ಲಿ
ಪೂಜೆಯನ್ನು ಮಾಡಿ ಪ್ರತಿನಿತ್ಯನೂ ಬೋವರ ಸ್ವಾಮಿ ಹೆಸರನ್ನು ಹೇಳಿ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಕೆಲಸಗಳು ಸಂಕಲ್ಪ ಏನು ಮಾಡ್ಕೊಂಡಿರ್ತಾರಲ್ಲ ಆ ಕೆಲಸ ಆದ ಮೇಲೆ ಮತ್ತೆ ಆ ಒಂದು ಬೋವರ ಸ್ವಾಮಿ ದರ್ಶನವನ್ನು ಮಾಡಿಕೊಂಡು ನಿಮ್ಮ ಒಂದು ಏನು ಹರಕೆ ಇರ್ತದೆ ಅದನ್ನು ತೀರಿಸ್ಕೊಳ್ಬಹುದು. ಜೊತೆಗೆ ತಂದಿರ್ತಕ್ಕಂಥ ಮಣ್ಣನ್ನು ತುಳಸಿ ಗಿಡಕ್ಕೆ ಹಾಕಿ ನಿಮ್ಮ ಕೆಲಸ ಆದ ಮೇಲೆ ತುಳಸಿ ಗಿಡಕ್ಕೆ ಹಾಕಿ ಅದರ ಫಲವನ್ನು ನೀವು ಕೂಡ ಪಡ್ಕೊಳ್ಬೋದು ಅಂತ ಹೇಳಿ ಈ ರೀತಿಯಾಗಿ ವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಇದರ ಸದುಪಯೋಗವನ್ನು ತಾವೆಲ್ಲ ಪಡ್ಕೊಳ್ರಿ. ಹಾಗೆ ಶ್ರೀದೈವ ಸಂಸ್ಕೃತಿ ಪ್ರತಿಷ್ಠಾನವನ್ನು ಇನ್ನಷ್ಟು ಧಾರ್ಮಿಕ ಕಾರ್ಯಗಳಲ್ಲೂ ಹೆಚ್ಚಿಗೆ ಆಗಲು ಜೊತೆಗೆ ನಮ್ಮ ಹೊನ್ನಾಳಿಯಲ್ಲಿ ವೇದಮೂರ್ತಿ ಬೆನಕೈ ಶಾಸ್ತ್ರಿಗಳು ಕೂಡ ಶ್ರೀ ಚಂದ್ರಗಿರಿ ಸೇವಾ ಪ್ರತಿಷ್ಠಾನ ಅಂತ ಹೇಳಿ ನೂತನವಾಗಿ ಒಂದು ಧಾರ್ಮಿಕ ಕಾರ್ಯ ಧಾರ್ಮಿಕ ಸೇವೆ ಭಕ್ತರಿಗೋಸ್ಕರ ಭಕ್ತರಿಂದ ಭಕ್ತರಿಗಾಗಿ ಭಕ್ತರಿಗೋಸ್ಕರ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ನಾವು ಎಲ್ಲ ನಿನ್ನೆ ಹೋಗಿರ್ತಕ್ಕಂಥ ಎಲ್ಲ ಸಿಂದಗಿ ಮಠದ ಒಂದೇನಪ್ಪ ಅಂತಂದ್ರೆ ಪರಿಹಾರಗಳು ಹೋಗಿದ್ವಿ. ಹಾಗೆ ಅಂತಹ ಗುರುಗಳು ಭಕ್ತರ ಮುಖದರ್ಪಣದಲ್ಲಿ ಸಾಕ್ಷಾತ್ ಭಗವಂತನನ್ನ ಕಾಣತಕ್ಕಂತಹ ಗುರುಗಳ ಒಂದೆಲ್ಲರ ಶಿಷ್ಯರಾಗಿ ಸಹ ಹೋಗಿದ್ವಿ. ಹಾಗಾಗಿ ಎಲ್ಲ ಭಕ್ತರು ಕೂಡ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ನಿನ್ನೆ ದಿವಸ ನಾವೆಲ್ಲ ತೀರ್ಥಯಾತ್ರೆಯನ್ನು ಮಾಡಿ ಶುಭವನ್ನು ಬೇಡ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲರಿಗೂ ಶುಭವಾಗಲಿ. ಹೀಗೆ ಸದಾವಕಾಲ ನಮ್ಮ ಟ್ರಸ್ಟನ್ನು ನಮ್ಮ ಸೇವಾ ಟ್ರಸ್ಟನ್ನು ಪ್ರೋತ್ಸಾಹಿಸ್ತಾ ಇರಿ. ಹಾಗಾಗಿ ಅದರ ಮುಖಾಂತರ ನೀವೇನೋ ಹೆಚ್ಚಿಗೆ ಪ್ರೋತ್ಸಾಹ ಮಾಡೋದ್ರಿಂದ ಅದರ ಮುಖಾಂತರವಾಗಿ ಧಾರ್ಮಿಕ ಕಾರ್ಯಗಳು ಇತಿಹಾಸಗಳು ಪೌರಾಣಿಕವಾಗಿರ್ತಕ್ಕಂತಹ ಕಥೆಗಳನ್ನು ಇದೇ ರೀತಿಯಾಗಿ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಅಂತ ಹೇಳ್ತಾ ನನಗೆ ಒಂದು ಈ ಕಚೇರಿಯಲ್ಲಿ ನಮ್ಮ ಗುರುಗಳು ಬಂದು ಈ ರೀತಿಯಾಗಿ ವಿಚಾರವನ್ನು ಭಕ್ತರಿಗೆ ವ್ಯಕ್ತಪಡಿಸೋಣ ಅಂತ ಹೇಳಿ ಒಂದು ಒಳ್ಳೆಯ ಒಂದು ಹೆಜ್ಜೆಯನ್ನು ಕೊಟ್ಟರು. ಹಾಗೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ತಮಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇನೆ. ಶುಭ ಭೋ ವರಾಹನಾಥ ಸ್ವಾಮಿ ದೇವತಾ ಮಹಾರಾಜ್ ಕಿ ಜೈ. ಶ್ರೀ ಲಕ್ಷ್ಮೀ ಸಮೇತ ಭೂದೇವಿ ಸಮೇತ ಲಕ್ಷ್ಮೀ ವರಾಹನಾಥ ಸ್ವಾಮಿ ಮಹಾರಾಜ್ ಕಿ ಜೈ. ಶಿವ ಸಾಂಬ ಜೈ. ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ್.